ನಿಮಗೆ ಗೊತ್ತಾ ಈ ಇಬ್ರು ಪಿಯೋನ್ ಸೇರ್ಕೊಂಡು ನಮ್ಮ ಇಂಡಿಯಾದ ಫಾಸ್ಟೆಸ್ಟ್ ಗ್ರೋಯಿಂಗ್ ಪೆನ್ಸಿಲ್ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಎಸ್ 1973 ಅಲ್ಲಿ ರಸಿಕ್ ಲಾಲ್ ಮತ್ತೆ ಮನ್ಸುಖ್ ಲಾಲ್ ಈ ಇಬ್ರು ಫ್ರೆಂಡ್ಸ್ ಒಂದು ಪೆನ್ಸಿಲ್ ಫ್ಯಾಕ್ಟರಿಲಿ ಪಿಯೋನ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. 2 ವರ್ಷ ಕೆಲಸ ಮಾಡದ್ಮೇಲೆ ತಮ್ಮ ಸ್ವಂತ ಊರಿಗೆ ಬಂದು ಒಂದು ಸಣ್ಣ ಪೆನ್ಸಿಲ್ ವರ್ಕ್ ಶಾಪ್ ನ ಸ್ಟಾರ್ಟ್ ಮಾಡ್ತಾರೆ. ಇನಿಷಿಯಲಿ OEM ಮಾಡಲ್ ಅಲ್ಲಿ ಕ್ಯಾಮ್ಲಿನ್ ತರ ಬ್ರಾಂಡ್ಸ್ ಗೆ ಪೆನ್ಸಿಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ. ಈ OEM ಮಾಡಲ್ ಅಂದ್ರೆ ತುಂಬಾ ಸಿಂಪಲ್, ಪೆನ್ಸಿಲ್ ನ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬಟ್ ಬ್ರಾಂಡ್ ಬೇರೆದಿರುತ್ತೆ ಅಷ್ಟೇ. ಫಾರ್ ಆಲ್ಮೋಸ್ಟ್ 30 ಇಯರ್ಸ್ ಇವರು ಕ್ವಾಲಿಟಿನ ಇಂಪ್ರೂವ್ ಮಾಡೋದು ಮತ್ತೆ ಕೆಪಾಸಿಟಿನ ಸ್ಕೇಲ್ ಮಾಡೋದ್ರ ಮೇಲೆ ಮಾತ್ರ ವರ್ಕ್ ಮಾಡ್ತಾ ಇರ್ತಾರೆ. ಆಮೇಲೆ 2005 ಅಲ್ಲಿ ಇವರು ಮಾರ್ಕೆಟ್ ಅಲ್ಲಿ ಒಂದು ಸಣ್ಣ ಅಬ್ಸರ್ವೇಷನ್ ಮಾಡ್ತಾರೆ. ಈ ನಟರಾಜ ಮತ್ತೆ ಅಪ್ಸರಾ ಪೆನ್ಸಿಲ್ ಅಲ್ಲಿ ಬರೆಯೋದು ಮಕ್ಕಳಿಗೆ ಕಷ್ಟ ಆಗ್ತಾ ಇರುತ್ತೆ, ಕೈಯೆಲ್ಲ ಪೈನ್ ಬರ್ತಾ ಇರುತ್ತೆ. ಅದಕ್ಕೆ ಇವ್ರದೇ ಆದ ಒಂದು ಹೊಸ ಬ್ರ್ಯಾಂಡ್ ನ ಸ್ಟಾರ್ಟ್ ಮಾಡ್ತಾರೆ, ಅದೇ ನಮ್ಮೆಲ್ಲರ ಫೇವರೇಟ್ ಡಾಮ್ಸ್. ಇದು ಡೇ ಒನ್ ಆಫ್ ಬಿಹೈಂಡ್ ಇಂಡಿಯನ್ ಬ್ರ್ಯಾಂಡ್ಸ್. ಬೇರೆ ಪೆನ್ಸಿಲ್ ಬ್ರ್ಯಾಂಡ್ಸ್ ಎಲ್ಲ ಹೆಕ್ಸಾಗೋನಲ್ ಅಥವಾ ರೌಂಡ್ ಶೇಪ್ ಅಲ್ಲಿ ಇದ್ದಾಗ ಡಾಮ್ಸ್ ಟ್ರಯಾಂಗುಲರ್ ಶೇಪ್ ಪೆನ್ಸಿಲ್ಸ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇವರು ಆ ಪೆನ್ಸಿಲ್ ಬಾಕ್ಸ್ ನ ಕೂಡ ಟ್ರಯಾಂಗುಲರ್ ಶೇಪ್ ಅಲ್ಲೇ ಮಾಡ್ತಾರೆ. ಅದು ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಮಕ್ಕಳನ್ನ ಅಟ್ರಾಕ್ಟ್ ಕೂಡ ಮಾಡುತ್ತೆ. ಬೇರೆ ಬ್ರ್ಯಾಂಡ್ಸ್ ಎಲ್ಲ 1 ಅಥವಾ 2 ಕಲರ್ ಅಲ್ಲಿ ಬರ್ತಾ ಇದ್ರೆ ಇವರು ಕಲರ್ ಪೆನ್ಸಿಲ್ಸ್ ನ ಲಾಂಚ್ ಮಾಡ್ತಾರೆ ಅಂಡ್ ಇವರು ಪೆನ್ಸಿಲ್ ಅಲ್ಲಿ ಗ್ರೂವ್ಸ್ ನ ಇನ್ಕ್ಲೂಡ್ ಮಾಡ್ತಾರೆ ಫಾರ್ ಬೆಟರ್ ಗ್ರಿಪ್. ಯೂಶಲಿ ಪೆನ್ಸಿಲ್ ಲೆಡ್ ನ ಗ್ರಾಫೈಟ್ ಮತ್ತೆ ಕ್ಲೇ ನ ಮಿಕ್ಸ್ ಮಾಡಿ ಮಾಡ್ತಾ ಇರ್ತಾರೆ. ಲೆಡ್ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ, ಸೊ ಇವರು ಅದಕ್ಕೆ ಗ್ರಾಫೈಟ್ ಜೊತೆಗೆ ಪಾಲಿಮರ್ ನ ಮಿಕ್ಸ್ ಮಾಡ್ತಾರೆ ಅಂಡ್ ಲೆಡ್ ನ ಸ್ಟ್ರೆಂಥನ್ ಮಾಡ್ತಾರೆ. ಈ ಸಕ್ಸಸ್ ಮೇಲೆ ಡಾಮ್ಸ್ ಮಲ್ಟಿಪಲ್ ಸ್ಟೇಷನರಿ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ ಅಂಡ್ ಇವತ್ತು ಡಾಮ್ಸ್ ಹತ್ರ 3000ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ಇದಾವೆ ಅಂಡ್ 45ಕ್ಕಿಂತ ಜಾಸ್ತಿ ಕಂಟ್ರೀಸ್ ಗೆ ಅವ್ರ ಪ್ರಾಡಕ್ಟ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಇದು ಇವತ್ತು ಇಂಡಿಯಾದ ಸ್ಟೇಷನರಿ ಜೈಂಟ್ ಅಂತಾನೆ ಅನ್ಸ್ಕೊಂಡಿದೆ. ತಿಳ್ಕೊಳ್ಳಿ, ಸಕ್ಸಸ್ ಅಂದ್ರೆ ಐಡಿಯಾ ಅಲ್ಲ, ಅಬ್ಸರ್ವೇಷನ್ ಪ್ಲಸ್ ಇಂಪ್ರೂವ್ಮೆಂಟ್. ಇವರು ಯಾವುದೇ ರೀತಿ ಇನ್ವೆನ್ಷನ್ ಏನ್ ಮಾಡ್ಲಿಲ್ಲ, ಒಂದು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಗೆ ಬೆಟರ್ ಲಾಜಿಕ್ ಇಂದ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ ಅಷ್ಟೇ. ಒಂದು ಚಿಕ್ಕ ಅಬ್ಸರ್ವೇಷನ್ ಪ್ಲಸ್ ರೈಟ್ ಎಕ್ಸಿಕ್ಯೂಷನ್ ಒಂದು ದೊಡ್ಡ ಬಿಸ್ನೆಸ್ ನೇ ಕಟ್ಬೋದು ಅನ್ನೋದಕ್ಕೆ ಇವರೇ ಎಕ್ಸಾಂಪಲ್. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗೆ ಇವಾಗಲೇ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಸಿಗೋಣ.